ಎಷ್ಟು ವರ್ಷ? ನಾವು ಸುಮಾರು ವರ್ಷಗಳಿಂದ 30-35 ವರ್ಷಗಳಿಂದ ಇದ್ವಿ ಮೇಡಮ್. ಬಾಡಿಗೆ ಮನೆಯಲ್ಲೇ ಇದ್ವಿ. ಏನಾಯ್ತು ಇವತ್ತು ಬೆಳಗ್ಗೆ? ಈಗ ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಬೆಳಿಗ್ಗೆ ಚೆನ್ನಾಗಿತ್ತು, ನನ್ನನ್ನು ಚೆನ್ನಾಗಿತ್ತು. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಏನಾಗಿದೆ ಅಂದ್ರೆ ಫೋನ್ ಮಾಡಿದ್ರು, ಸಿಲಿಂಡ್ರು ಬ್ಲಾಸ್ಟ್ ಆಗಿ ಎಲ್ಲ 3 ಮನೆಗಳು ಸುತ್ತ ಬೂದಿ ಆಗಿದೆ. ಈಗ ನಿಮ್ಮ ಮಿಸ್ಸಸ್ಗೂ ಭಾರಿ ಏಟಾಗಿದೆಯಪ್ಪ, ಬಂದು ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ನೀವು ಇಲ್ಲ ಅಂತ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕೆ ನಾವು ತಕ್ಷಣ ಕೆಲಸ ಬಿಟ್ಬಿಟ್ಟು ನಾವು ಬಂದ್ವಿ ಮೇಡಮ್. ನೀವ್ ಏನ್ ಕೆಲಸ ಮಾಡ್ತಿದ್ರಿ? ನಿಮ್ ವೈಫ್ ಏನ್ ಕೆಲಸ ಮಾಡ್ತಾರೆ? ಎಲ್ಲ ಕೂಲಿ ಕೆಲಸ ಮೇಡಮ್. ಅವ್ರು ಕೆಲ್ಸಕ್ಕೆ ಹೋಗಿರ್ಲಿಲ್ಲ ಇವತ್ತು ಬೆಳಗ್ಗೆ? ಅದೇನು ಗೊತ್ತಿಲ್ಲ, ನಾನು ಬೆಳಿಗ್ಗೆನೇ ಹೋಗ್ಬಿಟ್ಟಿದ್ದೆ. ನೀವ್ ಎಷ್ಟೊತ್ತಿಗೆ ಹೋಗ್ತೀರಿ? ನಾವು 8 ಗಂಟೆ 8:30, ಒಂದೊಂದು ದಿನ 7 ಗಂಟೆಗೆ ಸಿಕ್ಕಿದ್ರೆ ಹೋಗ್ಬಿಡ್ತೀವಿ ಸರ್. ಇವತ್ತು ಎಷ್ಟೊತ್ತಿಗೆ ಆಯ್ತು ಹಾಗಿದ್ರೆ ಇನ್ಸಿಡೆಂಟ್ ಇದು? ಈಗ 10:30 ಮೇಲೆ ಆಗಿದೆ ಅಂತ ಸಿಲಿಂಡರ್ ಬ್ಲಾಸ್ಟ್ ಆಗಿ. ನಿಮ್ಗೆ 10:30 ಮೇಲೆ? ನಮ್ಗೆ 10:30 ಗೊತ್ತಾಗಿದೆ ನಮ್ಗೆ. ಈಗ ಒಳಗಡೆ ಹೇಗಿದ್ದಾರೆ ಅವರು? ಮಾತಾಡ್ಸಿದ್ರೆ? ಸ್ವಲ್ಪ ಇದು ಕೈ ಏನು ಭಾರಿ ಇದಾಗಿದೆ ಅಂತ, ಕೈ ತೆಗಿಬೇಕಂತೆ. ಆಮೇಲೆ ಕೈ ತೆಗಿಬೇಕಂತೆ, ಭಾರಿ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾರೆ ಮೇಡಮ್ ಅವರು. ಎಷ್ಟು ಏಜ್ ಅವರಿಗೆ? 65 ವರ್ಷ ಹೆಸರು ಸರಸ್ವತಿ ಅಂತ. ಏನೋ ಹೂ ಕಟ್ತಾ ಇದ್ರೆ? ಹೂ ಕಟ್ತಾ ಇದ್ವಿ ಮೇಡಮ್. ಹೂ ಕಟ್ಟಿ ಅವ್ರು ಕೊಡ್ತಾ ಇದ್ವು, ಮಣ್ಣಕ್ಕೆ ಇಷ್ಟು ಅಂತ ಹೇಳಿ ಅವ್ರು ಕೊಡ್ತಾ ಇದ್ವು, ಅದನ್ನ ಜೀವನ ಮಾಡ್ಕೊಳ್ತಾ ಇದ್ವಿ. ಅದ್ರ ಜೊತೆ ಬೇರೆ ಕೆಲಸನೂ ಮಾಡ್ತಾ ಇದ್ರು? ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಇಲ್ಲ, ಮನೆ ಕೆಲಸ ಇಲ್ಲ, ಹೂ ಸುತ್ಕೊಂಡು ಕೊಟ್ಟಿರೋದನ್ನ ಜೀವನ ಮಾಡ್ತಾ ಇದ್ರು. ಇಬ್ರೇ ಇದ್ದಿದ್ದ ಮನೆಯಲ್ಲಿ? ನಾವಿಬ್ರೆ. ಮಕ್ಕಳು? ಮಕ್ಕಳಿಲ್ಲ ಮೇಡಮ್. ಈಗ ಡಾಕ್ಟರ್ ಹೇಳಿದಾರ ಆಪರೇಷನ್ ಮಾಡಬೇಕು, ರಕ್ತ ಕೊಡಬೇಕು, ಇದೆಲ್ಲ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ರು. ಏನು ದಯವಿಟ್ಟು ತಾವು ಮಾಡಿ ಸರ್, ಏನ್ ಮಾಡ್ಬೇಕು ಮಾಡಿ, ನಮ್ಗೆ ಚಿಂಡ್ರೂಣಿ ಆಗಿರ್ತೀವಿ. ಸಿಎಂ ಹೇಳಿದ್ದಾರೆ ಗಾಯಾಳು ಖರ್ಚು ನಾನು ನೋಡ್ಕೋತೀನಿ, ಅದೇನಿದೆ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.